ನಾನು ಮುಂಚೆ ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು ಪ್ರ್ಯಾಂಕ್ ಕೇಕ್ ನ. ಏನೇದು ಏನು ಕೇಕ್ ಕಟ್ ಮಾಡುವ ಕಟ್ ಆಯ್ತಲ್ವಲ್ಲ. ಹಾಯ್ ಆಲ್, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಹೌದು, ನನ್ನ ಇವತ್ತು ನನ್ನ ಹಸ್ಬೆಂಡ್ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿ ಒಂದು ಪ್ರ್ಯಾಂಕ್ ವಿಡಿಯೋ ರೆಡಿ ಮಾಡ್ತಿದ್ದೀನಿ. ಇವಾಗ ಏನಂತ ಅಂದ್ರೆ ನಾನು ಕೇಕ್ ಮಾಡ್ತೀನಿ, ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ. ಸೊ ಈ ಕೇಕ್ ನ ಅಂದ್ರೆ ಒಳಗಡೆ ಸ್ಪಾಂಜ್ ಇರೋದು ಬೇಡ. ಸೊ ಈ ತರ ಒಂದು ಸ್ಟೀಲ್ ಕೇಕ್ ಟಿನ್ ಇದು. ಸೊ ಇದ್ರ ಮೇಲ್ಗಡೆ ಕ್ರೀಮ್ ಹಾಕ್ಬಿಟ್ಟು ಸೇಮ್ ಕೇಕ್ ತರ ಡಿಸೈನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳಿ, ಅಂದ್ರೆ ಕೇಕ್ ಅಂತ ಹೇಳಿ ಅವ್ರ ಹತ್ರ ಕಟ್ ಮಾಡ್ಸೋಣ ಅಂತ ಹೇಳಿ ಅನ್ಕೊಂಡಿದೀನಿ. ನಿಜವಾಗ್ಲೂ ಆಲ್ರೆಡಿ ತುಂಬಾ ಟೈಮ್ ಆಗ್ಬಿಡ್ತು, ನನ್ನ ಕೆಲಸ ಎಲ್ಲ ಮುಗಿಸಿ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಅಷ್ಟೊಳಗಡೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಅವ್ರು ಇನ್ನೇನು 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು 10 ನಿಮಿಷದಲ್ಲಿ ಮಾಡ್ಬೇಕು ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡಿದೀನಿ. ಅಂದ್ರೆ ಕ್ರೀಮ್ ಎಲ್ಲ ವಿಪ್ ಮಾಡ್ಕೊಂಡಿದೀನಿ. ಸ್ಪಾಂಜ್ ಏನಿಲ್ಲ ಅಲ್ವಾ, ಆರಾಮಾಗಿ ಪಾತ್ರೆ ಮೇಲೆ ಮಾಡೋದಲ್ವಾ, ಈಸಿಯಾಗಿ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನಾನು ಮುಂಚೆ ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು ಪ್ರ್ಯಾಂಕ್ ಕೇಕ್ ನ ಮಾಡ್ತಿರೋದು. ಸೊ ಕ್ರೀಮ್ ವಿಪ್ ಮಾಡ್ಕೊಂಡಿದೀನಿ. ಸೊ ಬೇಗ ಬೇಗ ಮಾಡ್ಬೇಕು, ತುಂಬಾ ಟೈಮ್ ಆಗ್ಬಿಡ್ತು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವಾಗ ಕೇಕ್ ಟಿನ್ ಒಳಗಡೆ ಒಂದು ಪಾಪ್ಕಾರ್ನ್ ಪ್ಯಾಕೆಟ್ ನ ಮಡಿಕೊಂತಿದ್ದೀನಿ. ಯಾಕಂತ ಅಂದ್ರೆ ಇದು ಕೇಕ್ ಟಿನ್ ತುಂಬಾನೇ ಅಳ್ಳಾಡ್ತಿತ್ತು, ಅಂದ್ರೆ ಸ್ಟಿಫ್ ಆಗಿ ಇರ್ತಿರ್ಲಿಲ್ಲ, ಮತ್ತೆ ಸ್ವಲ್ಪ ವೆಯ್ಟ್ ಆಗಿರ್ಬೇಕು ಅಲ್ವಾ. ಅಂದ್ರೆ ಕೇಕ್ ಕೈಲಿ ಇಟ್ಕೊಂಡ್ರೆ ಸ್ವಲ್ಪ ಒಳಗಡೆ ಏನೋ ಇದೆ, ಸ್ಪಾಂಜ್ ಇದೆ ಅಂತ ಅನಿಸ್ಬೇಕು. ಖಾಲಿ ಖಾಲಿ ಅನ್ಸಿದ್ರೆ ಅವ್ರಿಗೆ ಡೌಟ್ ಬರುತ್ತೆ ಅಂತ ಹೇಳಿ ಒಳಗಡೆ ಒಂದು ಪಾಪ್ಕಾರ್ನ್ ಪ್ಯಾಕೆಟ್ ಹಾಕ್ತೆ. ನೆಕ್ಸ್ಟ್ ನಾನು ಇವಾಗ ಕ್ರೀಮ್ ನ ಮೇಲ್ಗಡೆ ಎಲ್ಲ ಹಾಕೊಂಡು ಒಂದು ಫಿನಿಶಿಂಗ್ ಕೊಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಮಾಡ್ತಿರೋದು. ನಿಜವಾಗ್ಲೂ ನನಗೂ ಕೂಡ ತುಂಬಾನೇ ನರ್ವಸ್ ಇತ್ತು, ಸ್ವಲ್ಪ ಭಯ ಇತ್ತು. ಮತ್ತೆ ಹಸ್ಬೆಂಡ್ ಬೇರೆ 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರಲ್ಲ. ಸೊ ಇನ್ ಎಲ್ಲಿ ಬಂದ್ಬಿಡ್ತಾರೋ ಅಂತ ಹೇಳಿ ನನಗೂ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಬೇಗ ಬೇಗ ಫಿನಿಶಿಂಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ನಾನು ಇಷ್ಟೊಂದು ಫಾಸ್ಟ್ ಆಗಿ ಏನು ಮಾಡ್ತಿರ್ಲಿಲ್ಲ, ಸ್ವಲ್ಪ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾನು ಇದಕ್ಕೆ ಸ್ಕ್ರೇಪರ್ ತಗೊಂಡು ಫಿನಿಶಿಂಗ್ ಮಾಡ್ತಿದ್ನಲ್ಲ, ಅವಾಗ ನಂಗೆ ಏನಾಗ್ತಿತ್ತು ಅಂದ್ರೆ ಸ್ಕ್ರೇಪರ್ ಸ್ಟ್ರೇಟ್ ಆಗಿ ಇಟ್ಕೊಂತಿಲ್ಲ, ಸ್ವಲ್ಪ ಡೊಂಕ ಇಟ್ಕೊಂತಿದ್ದೆ ಅನ್ಸುತ್ತೆ. ಅದಕ್ಕೋಸ್ಕರ ಅದು ಒಳಗಡೆ ಟಿನ್ ಎಲ್ಲ ಕಾಣಿಸ್ತಿತ್ತು. ಅದಕ್ಕೋಸ್ಕರ ಮತ್ತೆ ಈ ತರ ಕ್ರೀಮ್ ಎಲ್ಲ ತೇಪೆ ಹಾಕಿ ಒಂದು ಒಳ್ಳೆ ಫಿನಿಶಿಂಗ್ ಕೊಡೋದಕ್ಕೆ ತುಂಬಾನೇ ಟ್ರೈ ಮಾಡಿದೆ. ಆಕ್ಚುಲಿ ಇದ್ರಲ್ಲಿ ನಂಗೆ ಜಾಸ್ತಿ ಟೈಮ್ ಆಯ್ತು, ಬಟ್ ಆದ್ರೂ ಒಂದು ಒಳ್ಳೆ ಫಿನಿಶಿಂಗ್ ಬಂತು. ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ಅನ್ಸುತ್ತೆ, ಅಂದ್ರೆ ನನ್ನ ಹಸ್ಬೆಂಡ್ ಇದೆಲ್ಲ ಕೇಕ್ ಟಿನ್ ನೀಟಾಗಿ ಕವರ್ ಮಾಡಿ ನಾನು ಇದು ಹಾರ್ಟ್ ಶೇಪ್ ಮಾಡ್ತೀನಲ್ಲ, ಈ ಟೈಮ್ನಲ್ಲಿ ಮನೆಗೆ ಬಂದ್ರು. ಅವ್ರಿಗೆ ಗೊತ್ತಾಗ್ಲಿಲ್ಲ ನಾನು ನಿಜವಾಗ್ಲೂ ಕೇಕ್ ಮಾಡ್ತಿದ್ರು ಅಂತ ಹೇಳಿ, ನೋಡ್ಕೊಂಡು ಸುಮ್ಮನೆ ಹೋದ್ರು ಅವರು. ಸೊ ನನ್ಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಾನು ಇದ್ರ ಮೇಲ್ಗಡೆ ಸ್ವಲ್ಪ ಹಾರ್ಟ್ ಶೇಪ್ ಮಾಡೋಣ ಅಂತ ಹೇಳಿ ಚಿಕ್ಕ ಚಿಕ್ಕದಾಗಿ ಈ ತರ ಹಾರ್ಟ್ ಮಾಡ್ತಿದ್ದೀನಿ. ಮತ್ತೆ ಇದರಿಂದ ನಾನು ತುಂಬಾ ಪಾಠ ಕಲಿತೆ, ತುಂಬಾ ಮಿಸ್ಟೇಕ್ ಗಳಾದವು. ಇನ್ನು ಈ ತರ ಹಾರ್ಟ್ ಶೇಪ್ ನೆಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಕೆಲವೊಂದು ಚೆನ್ನಾಗಿ ಬರ್ತಿತ್ತು, ಇನ್ನು ಕೆಲವೊಂದು ಅಷ್ಟೊಂದೇನು ಚೆನ್ನಾಗಿ ಬರ್ತಿರ್ಲಿಲ್ಲ. ಸೊ ಇದೆಲ್ಲ ನಾನು ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ಅಂತ ನನಗೆ ಒಂಥರ ಖುಷಿ ಆಗ್ತಿತ್ತು. ಮತ್ತೆ ನೆಕ್ಸ್ಟ್ ನಾನು ಕ್ರೀಮ್ ನ ರೆಡ್ ಕಲರ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂತಿದ್ದೆ. ಆಕ್ಚುಲಿ ಇದಕ್ಕೆ ಪೌಡರ್ ಕಲರ್ ಯೂಸ್ ಮಾಡಬಾರ್ದು, ಬೇರೆ ಕಲರ್ ಇರುತ್ತೆ ಅದನ್ನ ಯೂಸ್ ಮಾಡಬೇಕು. ನಂತರ ಆ ಕಲರ್ ಇಲ್ಲ ಅಂತ ಹೇಳಿ ಪೌಡರ್ ಕಲರ್ನ ಯೂಸ್ ಮಾಡ್ಕೊಂತಿದ್ದೀನಿ. ಇದು ಕೂಡ ಎಕ್ಸ್ಪೆರಿಮೆಂಟ್ ಇದೆ, ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದೆ. ಇವತ್ತಂತೂ ತುಂಬಾ ಕಲರ್ಗೆ ಸಿಕ್ತು ನನಗೆ ಈ ಕೇಕ್ ನಲ್ಲಿ, ಬಟ್ ಆದ್ರೂ ತುಂಬಾ ಒಳ್ಳೆ ಫಿನಿಶಿಂಗ್ ಬಂತು, ತುಂಬಾ ಒಳ್ಳೆ ಕಲರ್ ಬಂತು ಅಂತ ನನಗೆ ಅನಿಸುತ್ತೆ. ನೋಡ್ತಾ ಇರ್ಬೋದು, ಈ ಕ್ರೀಮ್ ರೆಡ್ ಕಲರ್ ಮಾಡ್ಬೇಕು ಅಂತ ಹೇಳಿ ಟ್ರೈ ಮಾಡಿದ್ದು, ಬಟ್ ಅದೊಂದು ಬೇಬಿ ಪಿಂಕ್ ತರ ಶೇಡ್ ಬಂತು. ತುಂಬಾ ಚೆನ್ನಾಗಿದೆ ಕಲರ್, ನನಗೆ ಇದು ತುಂಬಾ ಇಷ್ಟ ಆಯ್ತು ಈ ಶೇಡ್. ಅಂದ್ರೆ ನಂತರ ಟರ್ನ್ ಟೇಬಲ್ ಇದೆಯಲ್ಲ, ಸೇಮ್ ಅದೇ ತರ ಕಲರ್ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ನಾನು ಇದ್ರಲ್ಲೇ ಒಂದು ಫ್ಲವರ್ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ಇನ್ನು ಮತ್ತೆ ಮಧ್ಯದಲ್ಲಿ ಖಾಲಿ ಖಾಲಿ ಅನಿಸುತ್ತಲ್ಲ, ಅದಕ್ಕೋಸ್ಕರ ಮಧ್ಯದಲ್ಲಿ ಲವ್ ಅಂತ ಹೇಳಿ ಸುಮ್ಮನೆ ಹಂಗೆ ಬರ್ತಿದ್ದು ಟ್ರೈ ಮಾಡಿದೆ. ಮತ್ತೆ ಇದು ಕೂಡ ಅಷ್ಟೇ, ನಾನು ಯಾವತ್ತೂ ಕೇಕ್ ಮೇಲ್ಗಡೆ ಈ ತರ ಬರ್ದಿದ್ದೇ ಇಲ್ಲ, ಸ್ಪೆಲ್ಲಿಂಗ್ ಎಲ್ಲ ಬರ್ದಿದ್ದು ಫಸ್ಟ್ ಟೈಮ್ ನಾನು ಈ ತರ ಕೇಕ್ ಮೇಲ್ಗಡೆ ಏನೋ ಒಂದು ವರ್ಡ್ ನ ಬರೀತಿದ್ದೀನಿ. ಅದು ಲವ್ ಅಂತ ಬರ್ದೆ, ತುಂಬಾ ಚೆನ್ನಾಗಿ ಬಂತು ಫಿನಿಶಿಂಗ್ ಕೂಡ. ನಂಗೆ ಬರೆಯೋದಕ್ಕೆ ಸ್ವಲ್ಪ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಇಲ್ಲದೆ ಇರೋ ಕಾರಣ ಅಷ್ಟು ನಾನು ಬರೆಯೋದಕ್ಕೆ ಪ್ರಿಫರ್ ಮಾಡಲ್ಲ, ಬಟ್ ಇವತ್ತು ಫಸ್ಟ್ ಟೈಮ್ ಬರ್ತಿದ್ದು ಚೆನ್ನಾಗಿ ಬಂತು. ನೆಕ್ಸ್ಟ್ ನಾನು ಇದ್ರ ಮೇಲ್ಗಡೆ ಫ್ಲವರ್ ಮಾಡೋಣ ಅಂತ ಹೇಳಿ ಅನ್ಕೊಂತಿದ್ದೆ, ಬಟ್ ನನ್ಗೆ ಇದನ್ನ ಈ ತರ ನೋಡನೆ ತುಂಬಾ ಖುಷಿ ಆಗ್ತಿತ್ತು. ಇನ್ನೇನು ಡಿಸೈನ್ ಮಾಡೋದು ಬೇಡ, ತುಂಬಾ ಕ್ಯೂಟ್ ಆಗಿ ಡೀಸೆಂಟ್ ಆಗಿದೆ ಅಂತ ಅನಿಸ್ತಿತ್ತು. ನನ್ಗೆ ಇದೇ ಲುಕ್ ತುಂಬಾನೇ ಇಷ್ಟ ಆಯ್ತು, ಬಟ್ ಆದ್ರೂ ಖಾಲಿ ಖಾಲಿ ಅನಿಸ್ತಿದೆ ಅಂತ ಹೇಳಿ ಒಂದು ಫ್ಲವರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ.
ನಂತರ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆಗಳು ಹಾಕ್ಬಿಟ್ಟಿತ್ತು, ಕೇಕ್ ಮಾಡಿದಂಥ ಪಾತ್ರೆಗಳು ಅದನ್ನೆಲ್ಲ ತೊಳೆದು ಮಾಡಿಕೊಂಡೆ. ಏನಂತಂದರೆ ಕೇಕು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೋ ಅದ್ರ ಹಿಂದೆನೂ ಕೂಡ ಅಷ್ಟೇ ಕೆಲಸ ಹಿಡಿಯುತ್ತೆ. ನಿಜವಾಗ್ಲೂ ಯಾವ ಕೆಲಸನೂ ಈಸಿ ಅಲ್ಲ, ಎಲ್ಲದಕ್ಕೂ ಅದರದ್ದೇ ಆದಂಥ ಕಷ್ಟ ಇದ್ದೇ ಇರುತ್ತೆ. ನೆಕ್ಸ್ಟ್ ನಾನು ಮಧ್ಯಾಹ್ನ ಅನ್ನ ಮಾಡ್ಕೊತಿದ್ದೀನಿ. ರಾತ್ರಿ ಸಾಂಬಾರಿತ್ತು ಅಂತ ಹೇಳಿ ಅದಕ್ಕೆ ಅನ್ನ ಮಾಡ್ಕೊತಿದ್ದೀನಿ. ಹಾಗೆಯೇ ನಾನು ಬೆಳಿಗ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಸೊ ಚಿತ್ರಾನ್ನ ಮಾಡಿದಂಥ ರೈಸ್ ಕೂಡ ಮಿಕ್ಕಿತ್ತು, ಅದು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೇಳಿ ಇವಾಗ ರೈಸ್ ಮಾಡ್ಕೊತೀನಲ್ಲ ಅದೇ ಅಕ್ಕಿ ಒಳಗಡೆ ಅದು ಅನ್ನನೂ ಕೂಡ ಹಾಕೊಂಡು ವಿಜಲ್ ಹೊಡಿಸ್ಕೊಂಡ್ರೆ ಅದು ಕೂಡ ಬಿಸಿ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ತೀನಿ ನಾನು. ನೆಕ್ಸ್ಟ್ ನಾವು ಮಧ್ಯಾಹ್ನ ಊಟಕ್ಕೆ ಸಾಂಬಾರ್ ಜೊತೆ ಊಟ ಮಾಡ್ಕೊಂಡ್ವಿ ಅಷ್ಟೇ. ಮತ್ತು ಸ್ವಲ್ಪ ಅನ್ನ ಮಾಡಿಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಏನಂತಂದ್ರೆ ನಮ್ಮ ಮನೆಗೊಂದು ಬೇಕ್ ಬಂದಿತ್ತು, ಸೊ ಅದಕ್ಕೆ ಹಾಕೋಣ ಅಂತ ಹೇಳಿ ಅದನ್ನ ಸ್ವಲ್ಪ ಅನ್ನ ಮಾಡಿಕೊಂಡೆ ಅಷ್ಟೇ. ಇನ್ನು ಕೇಕ್ನ ಇವಾಗ ಕಟ್ ಮಾಡೋದು ಬೇಡ, ಈವ್ನಿಂಗ್ ಅಲ್ಲಿ ಕಟ್ ಮಾಡೋಣ, ಇವಾಗ ಹೆಂಗಿದ್ರು ಊಟ ಮಾಡ್ಬೇಕಲ್ಲ ಅಂತ ಹೇಳಿದ್ರು ಅದು ಬೇಡ, ಅದಕ್ಕೋಸ್ಕರ ಕೇಕ್ನ ಫ್ರಿಜ್ ಒಳಗಡೆ ಮಡಗಿದೆ. ಸೊ ಈವ್ನಿಂಗ್ ಅಲ್ಲ ಇವಾಗ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿ ತೆಗ್ದಿದ್ದೀನಿ. ನಿಜವಾಗ್ಲೂ ಕೇಕ್ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಸೊ ನೀವು ಈ ಕೇಕ್ಗೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಔಟ್ ಆಫ್ 5 ಅಂತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ತುಂಬ ಕ್ಯೂರಿಯಸ್ ಆಗಿದೆ ಹೆಂಗಿರುತ್ತೆ ರಿಯಾಕ್ಷನ್ ಅಂತ ಎಲ್ಲ, ಯಾಕಂದ್ರೆ ನನ್ನದು ಫಸ್ಟ್ ಪ್ರ್ಯಾಂಕ್ ಕೇಕ್ ಆಗಿರೋದ್ರಿಂದ. ಸೊ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತ ಹೇಳಿ ನೋಡಬೇಕು, ಬನ್ನಿ ನೋಡೋಣ. ಸೊ ನಿನ್ಗೋಸ್ಕರ ನಾನು ಕೇಕ್ ಮಾಡಿದ್ದೀನಿ, ಹೆಂಗ್ ಅನಿಸ್ತೈತೆ? ಚೆನ್ನಾಗಿ ಅನಿಸ್ತಿದೆ. ಚೆನ್ನಾಗೈತಾ ನೋಡಕ್ಕೆ? ಚೆನ್ನಾಗಿದೆ. ಎಷ್ಟು ರೇಟಿಂಗ್ಸ್ ಕೊಡ್ತೀಯಾ ನೋಡಕ್ಕೆ? 4 ಕೊಡ್ತೀನಿ. 4 ಔಟ್ ಆಫ್ 5. 4 ರೇಟಿಂಗ್. ಸ್ವಲ್ಪ ಅದು ಹಾರ್ಟ್ ಮಾಡಿದ್ನಲ್ಲ ಅದೆಲ್ಲ ಸ್ವಲ್ಪ ಕೆಳಗಡೆ ಕರ್ದೋಯ್ತು. ನೋ ಪ್ರಾಬ್ಲಮ್, ಅದು ಆಚೆ ತೆಗ್ದು ಸುಮಾರು ಹೊತ್ತಾಗಿದೆ, ಆಚೆ ತೆಗ್ದು ಅದಕ್ಕೋಸ್ಕರ ಸ್ವಲ್ಪ ಮೆಲ್ಟ್ ಆಗ್ತಿದೆ. ಬಟ್ ನೋ ಇಶ್ಯೂಸ್, ನಾವೇ ಅಲ್ವಾ ತಿನ್ನಬೇಕು. ಯಾವ ಫ್ಲೇವರ್ ಇರ್ಬೋದು? ಇದು ರೆಡ್ ಅಲ್ಲಿ ಐತೆ ಅಂಡ್ ಪಿಂಕ್ ಐತೆ, ವೈಟ್ ಐತೆ. ಸೊ ಅದೇ ನಾನು ಸ್ಟ್ರಾಬೆರಿ ಇರಬೇಕು. ಸ್ಟ್ರಾಬೆರಿ ಕರೆಕ್ಟಾ? ಸರಿ, ಈಗ ಟೇಸ್ಟ್ ಮಾಡ್ತೀಯಾ? ಕಟ್ ಮಾಡ್ತೀಯಾ? ಮಾಡೋಣ. ಕ್ಯೂರಿಯಸ್ ಆಗಿದ್ಯಾ ಕಟ್ ಮಾಡಕ್ಕೆ? ಹೌದು, ಟೇಸ್ಟ್ ಮಾಡಕ್ಕೆ ಕ್ಯೂರಿಯಸ್ ಆಗಿದ್ದೀನಿ. ಸರಿ ಆಯ್ತು, ಕಟ್ ಮಾಡು. ಇಲ್ಲಿ ನೋಡ್ಕೊ ಮಾಡು. ಸರಿ ಆಯ್ತು. ಹ್ಯಾಪಿ ಬರ್ತ್ಡೇ ತುಟಿ ಒರೆಸ್ಕೋ. ಹ್ಯಾಪಿ ಬರ್ತ್ಡೇ. ಸುಮ್ಮನೆ ಏಯ್ ಏನೇದು? ಏನು ಕೇಕು ಕಟ್ ಮಾಡು. ಕಟ್ ಆಯ್ತಲ್ವಲ್ಲ? ಗಟ್ಟಿಯಾಗೈತೇನೋ ಮಾಡು. ಎಂತ ಗಟ್ಟಿ ಅದಲ್ಲಿ ಕಟ್ ಅಂತ ಐತೆ, ಏನದು? ಬಾಯ್ ನಿನಗೆ ತಿಳಿಸ್ತೀನಿ, ಬಾಯ್ ಇನ್ನಿದು ಹೆಂಗಿತ್ತು ಫ್ರಾಂಕು? ಅದೇ ಅನ್ಕೊಂಡೆ, ಇಷ್ಟು ಶೇಪ್ ಕರೆಕ್ಟ್ ಆಗಿ ಹೆಂಗೈತಿ ಇದು ಅನ್ಕೊಂಡೆ. ಎಲ್ಲಿ ತರ್ತೀವಿ ಕ್ಯಾಮ್ರಕ್ಕೆ? ತಿನ್ನ ಫುಲ್ ಅದು ತೆಗಿ ಸೈಡಲ್ಲಿ. ಚೆನ್ನಾಗಿತ್ತಾ ಫ್ರಾಂಕ್? ಇದ್ರೊಳಗೆ ಬೇರೆ ಏನೇನ ಇಟ್ಟಿದೆಯಲ್ಲ. ಇದಕ್ಕೋಸ್ಕರ ಎಕ್ಸೈಟ್ಮೆಂಟ್ ನಿನ್ ಫ್ರಾಂಕ್. ಫ್ರಾಂಕ್ ಸಕ್ಸಸ್ಫುಲ್. ಕ್ರೀಮ್ ಆದ್ರೆ ತಿನ್ಬೇಡ ಕ್ರೀಮ್ನ. ಫ್ರಾಂಕ್ ಸಕ್ಸಸ್ಫುಲ್. ಎಲ್ಲ ಫಸ್ಟ್ ಫ್ರಾಂಕ್ ಎಲ್ಲ ಸಕ್ಸಸ್ ಆಗಿ ತಿಳಿದು ಏಯ್ ಥಮ್ಸ್ ಅಪ್ ನನ್ಗೆ ಹಿಂಗಾಗುತ್ತೆ. ಏನೋ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದ. ಇನ್ನೇನ್ ಇತ್ತಿಲ್ವಾ ಚೆನ್ನಾಗಿರೋ ಕೇಕ್ ಮಾಡಿದ್ವಿ ಅಂತ. ಸೊ ಫೈನಲಿ ಪ್ರ್ಯಾಂಕ್ ಸಕ್ಸಸ್ ಆಯ್ತು. ಸೊ ನಿಮ್ಗೆ ಹೆಂಗಿತ್ತು ಪ್ರ್ಯಾಂಕ್? ಚೆನ್ನಾಗಿತ್ತಾ? ಹೌದು, ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಫಸ್ಟ್ ಟೈಮ್ ನಾನು ಇವ್ರಿಗೇನೋ ಸರ್ಪ್ರೈಸ್ ಅಥವಾ ಪ್ರ್ಯಾಂಕ್ ಇದ್ರಲ್ಲಿ ಸಕ್ಸಸ್ ಆಗಿರೋದು. ಪ್ರತಿ ಸಲ ಸಿಗಾಕೊಬಿಡುವೆ, ಈ ಸಲ ಫಸ್ಟ್ ಟೈಮ್ ಸಕ್ಸಸ್ ಆಗಿದ್ದೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಾನು ಪ್ರ್ಯಾಂಕ್ ಕೇಕ್ ಮಾಡ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದೆ. ಮತ್ತೆ ನಾನು ಫಸ್ಟ್ ಪ್ರ್ಯಾಂಕ್ ಕೇಕಿಗೆ ಬಲಿಕಾ ಬಕ್ರಾ ಇವರೇ ಆಗಿದ್ದು. ಇದನ್ನ ಫಸ್ಟ್ ಪ್ರ್ಯಾಂಕ್ ಕೇಕ್ ಸಕ್ಸಸ್ ಆಯ್ತು. ನಾನ್ ತುಂಬಾ ದಿನದಿಂದ ಹೇಳ್ತಿದ್ದೆ ಕೇಕ್ ಮಾಡು ಯಾಕೆ ಕೇಕ್ ಮಾಡೋದ್ ಬಿಟ್ಟಿದೆಯಲ್ಲ ಅಂತ. ಸೊ ಇವತ್ತು ಮಾಡಿದಲ್ಲ, ನಾನು ಇಷ್ಟ ದಿನ ಹೇಳಿದ್ನಲ್ಲ, ಅದಕ್ಕೋಸ್ಕರ ಎಲ್ಲ ಮಾಡಿದಾಳೆ ಅನ್ಕೊಂಡಿದ್ದೆ. ನೋಡಿದ್ರೆ ನನ್ನೇ ಬಕ್ರಾ ಮಾಡಿದ್ದಾನೆ. ಚೆನ್ನಾಗಿತ್ತು ಒಂಥರ. ಫಸ್ಟ್ ಪ್ರ್ಯಾಂಕ್ ಕೇಕು ಅದನ್ನ ಇನ್ಮೇಲೆ ಮಾಡಿ ಸಕ್ಸಸ್ ಆಯ್ತಲ್ಲ, ಅದು ಚೆನ್ನಾಗಿತ್ತು. ಸೊ ಇನ್ನು ಮುಂದೆ ಈ ತರ ಪ್ರ್ಯಾಂಕ್ ಕೇಕ್ಗಳು ಮಾಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೂ ಹಿಂಗೇನೆ ಟಿನ್ ಮೇಲ್ಗಡೆ ನಾವು ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ಗೆ ಸ್ಪಾಂಜ್ ಎಲ್ಲ ವೇಸ್ಟ್ ಆಗೋ ಅವಶ್ಯಕತೆ ಇರಲ್ಲ. ಅಂದ್ರೆ ದಿನ ಬೇಕ್ ಮಾಡಿದ್ರೆ ದಿನ ವೇಸ್ಟ್ ಅಲ್ವಾ.
ಸೊ ಹಿಂಗೆ ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು. ಅಂದ್ರೆ ದಿನ ಕೇಕ್ ಕೂಡ ತಿನ್ನಕ್ ಆಗಲ್ವಲ್ಲ ಪ್ರತಿದಿನ ನಾವು. ಆಮೇಲೆ ಇನ್ನೇನಿಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಸೇಯಿಂಗ್ ಎಷ್ಟು ಮೀ ಹರ್ ಇಮ್ ಅಂತ ಅಂದ್ರೆ ಮಾಡ್ಬೇಕು, ಸೇಯಿಂಗ್ ಎಷ್ಟು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅಂದ್ರೆ ಇವ್ರಿಗೆ ಮೊದ್ಲು ಸೇಯಿಂಗ್ ಎಷ್ಟು ಹಿಮ್ ಮಾಡ್ಬೇಕಾ ಅಥವಾ ಸೇಯಿಂಗ್ ಎಷ್ಟು ಹರ್ ಮಾಡ್ಬೇಕಾ ಅಂತ ಹೇಳಿ ಪ್ಲೀಸ್ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂದ್ರೆ ಯಾರಿಗೆ ಸೇಯಿಂಗ್ ಎಷ್ಟು ಹಿಮ್ ಅಥವಾ ಸೇಯಿಂಗ್ ಎಷ್ಟು ಹರ್ ಯಾವ ಕಮೆಂಟ್ ಜಾಸ್ತಿ ಬರುತ್ತೆ ಅವ್ರದ್ದು ಫಸ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೇಯಿಂಗ್ ಎಷ್ಟು ಹಿಮ್ ಜಾಸ್ತಿ ಬಂದ್ರೆ ಇವ್ರಿಗೆ ಸೇಯಿಂಗ್ ಎಷ್ಟು ನಾನ್ ಮಾಡ್ತೀನಿ, ಸೇಯಿಂಗ್ ಎಷ್ಟು ಹರ್ ಜಾಸ್ತಿ ಬಂದ್ರೆ ನಾನ್ ಏನ್ ಹೇಳ್ತೀನಿ ಅದ್ರ ಇವ್ರು ಕೇಳ್ಬೇಕು. ಅದೊಂದು ವಿಡಿಯೋ ಮಾಡ್ಬೇಕು ಅನ್ನೋದೊಂದು ತುಂಬಾ ದಿನಗಳಿಂದ ಪ್ಲಾನಿಂಗ್ ಇದೆ, ತುಂಬಾ ದಿನ ಅಲ್ಲ ತಿಂಗಳುಗಳಿಂದಾನೇ ಪ್ಲಾನಿಂಗ್ ಇದೆ, ಬಟ್ ಆಗ್ತಿಲ್ಲ. ಸೊ ಪ್ಲೀಸ್ ಈ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ಕಮೆಂಟ್ ಎಲ್ಲ ಓದ್ಬಿಟ್ಟು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇನ್ನೇನಿಲ್ಲ, ಆಲ್ರೆಡಿ 6:30 ಆಯ್ತು. ಇವಾಗ ಇವ್ರಿಗೆ ಜಿಮ್ಗೆ ಹೋಗ್ಬೇಕು, ಅದಕ್ಕೆ ಸ್ವಲ್ಪ ಬೇಗ ಹೋಗ್ಬೇಕು, ಬಿಟ್ರೆ ಸಾಕು ಇವಳು ವಿಡಿಯೋ ಮುಗಿಸಿ ಅಂತ ಕಾಯ್ತವ್ರೆ. ಏನಿಲ್ಲ, ಆದಷ್ಟು ಇಲ್ಲ ವಿಡಿಯೋಗೆ ಲೈಕ್ ಮಾಡಿ, ಸೊ ಮತ್ತೆ ಶೇರ್ ಮಾಡಿ. ಅಂಡ್ ಈಗ ವಿಡಿಯೋಸ್ಗೆಲ್ಲ ತುಂಬಾ ಕಮ್ಮಿ ಆಗಿದೆ ವ್ಯೂಸ್ಗಳು. ಸೊ ಪ್ಲೀಸ್ ಮತ್ತೆ ಅದೇ ರೇಂಜಿಗೆ ಬರೋ ತರ ಹೆಲ್ಪ್ ಮಾಡಿ ಅಂತ ನಾನು ನನ್ನ ಹತ್ರ ಕೇಳ್ಬೋದಿನಿ ಅಷ್ಟೇ. ಮತ್ತೆ ಇವಾಗ ಸೌಂಡ್ ಕೇಳಿಸ್ಕೊಂಡ್ರಲ್ಲ ಪಿ ಪಿ ಅಂತ, ಅದು ಇಡ್ಲಿ ಮಾಡಕ್ ಬಂದಿರೋದು. ಏನು ಅಂದ್ರೆ ಮುಂಬೈನಲ್ಲಿ ಇಡ್ಲಿ ಎಲ್ಲ ಜಾಸ್ತಿ ಓಡುತ್ತೆ, ಇಡ್ಲಿ ಜಾಸ್ತಿ ತಿಂತಾರೆ ಜನಗಳು. ಅಂದ್ರೆ ಸೌತ್ ಇಂಡಿಯನ್ಸ್ ಇಲ್ಲ ಅಂದ್ರೂ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಪ್ರತಿದಿನ ಸಂಜೆ ಹೊತ್ತು ಇವ್ರು ಇಡ್ಲಿ ಮಾಡೋದಕ್ಕೆ ಸೈಕಲ್ ಅಲ್ಲಿ ಬರ್ತಾರೆ. ಸೊ ಸೈಕಲ್ ಅಲ್ಲಿ ಬಂದು ಮಾರ್ಕೊಂಡು ಹೋಗ್ತಾರೆ. ಮತ್ತೆ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಈ ಇಡ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತಲ್ವಾ. ಅದ್ರ ನಮಗೆ ಅಷ್ಟು ನೀಟಾಗಿ ಮಾಡಕ್ ಬರಲ್ಲ, ನಮಗೆ ಮಾಡಕ್ ಬರಲ್ಲ, ಬಟ್ ಅವ್ರು ಮಾಡ್ತಾರೆ ಚೆನ್ನಾಗಿ. ಅಂದ್ರೆ ಒಂಥರ ಸಾಫ್ಟ್ ಆಗಿ ಸ್ಪಂಜ್ ಹಂಗಿರುತ್ತೆ. ಅಂದ್ರೆ ನಾವ್ ಮನೆಗ್ ಮಾಡ್ಕೊಂತೀವಲ್ಲ ಆ ತರ ಹೋಟೆಲ್ ತರನೇ ಮಾಡ್ಬೇಕು. ಸೈಜ್ ನೋಡಿದ್ರೆ ಬರೀ 10 ರೂಪೀಸ್ ಕಾಯಿನ್ ಇರುತ್ತಲ್ಲ, ಅದಕ್ಕಿಂತ ಒಂದ್ ಸ್ವಲ್ಪ ದಪ್ಪ ಇರೋದು ಅಷ್ಟೇ ಇರೋದು, ಅದಕ್ಕೆ 10 ರೂಪೀಸ್. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬೈ.